ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ ಸಾಗರ್ ಅಪ್ಡೇಟ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಯಿಂದ ಸೊ ಮಂತ್ಲಿ ಅಂದ್ರೆ ತಿಂಗಳ ಅಮೌಂಟ್ ಕಟ್ ಆಗ್ತಾ ಐತೆನಾ, ಸೊ ಏನಕ್ಕೆ ಕಟ್ ಆಗ್ತೈತೆ ಮತ್ತೆ ಕಟ್ ಆಗ್ತಿದ್ರೆ ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಯಿಂದ ಅಂದ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಇರ್ತಕ್ಕಂತ ಅಮೌಂಟ್ ಕ್ಯಾಶ್ ಸೊ ಕಟ್ ಆಗ್ತಿದ್ರೆ ಸೊ ಈಗ ನೀವು ಏನ್ ಮಾಡಿರ್ತೀರ ಅಂತಂದ್ರೆ ನಿಮ್ಮೊಂದು ಫೋನ್ ಅಲ್ಲಿ ಫೋನ್ ಪೇ ಅಥವಾ ಗೂಗಲ್ ಪೇನ ಓಪನ್ ಮಾಡ್ಕೊಂಡು ಸೊ ನೀವು ಯೂಸ್ ನ ಮಾಡ್ತಿರ್ತೀರ. ಸೊ ಆಗೇನಾಗುತ್ತಪ್ಪ ಅಂತಂದ್ರೆ ಸೊ ನೀವು ಯಾವ್ದಕ್ಕಾದ್ರೂ ಆಟೋ ಪೇನ ಕೊಟ್ಟಿರ್ತೀರ ಅಥವಾ ಕೊಟ್ಟಿರಲ್ಲ, ಸೊ ಡೈರೆಕ್ಟ್ ಆಗಿ ಅಂದ್ರೆ ಮ್ಯಾಂಡೇಟರಿನ ಕೊಟ್ಟಿರ್ತೀರಾ. ಸೊ ಹಂಗಾಗ್ಬಿಟ್ಟು ಅಮೌಂಟ್ ನ ಕಟ್ ಆಗ್ತಿರುತ್ತೆ. ಸೊ ಕಟ್ ಆಗ್ತಿರೋ ಅಮೌಂಟ್ ನ ಯಾವ ರೀತಿ ಸ್ಟಾಪ್ ನ ಮಾಡೋದಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಈಗೇನ್ ಮಾಡ್ಬೇಕಪ್ಪ ಅಂತಂದ್ರೆ ಸೊ ಅದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಟೈಮ್ ನೀವೇನಾದ್ರೂ ಚಾನಲ್ಗೆ ವಿಸಿಟ್ ಆಗ್ತಿದ್ರೆ ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಏನ್ ಮಾಡ್ಬೇಕು, ಸಿಂಪಲ್ ಆಗಿ ನಿಮ್ಮ ಒಂದು ಫೋನಲ್ಲಿ ಇರ್ತಕ್ಕಂತ ಗೂಗಲ್ ಪೇ ಅಥವಾ ಫೋನ್ ಪೇನ ನೀವು ಓಪನ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಫೋನ್ ಪೇನ ಓಪನ್ ಮಾಡ್ಕೊಳ್ತೇವೆ. ಸೊ ಫೋನ್ ಪೇನ ಓಪನ್ ಮಾಡ್ಕೊಳ್ತಿನ್ನ ಮುಂಚೆ ಸೊ ನಿಮ್ಮೊಂದು ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ಅಪ್ಡೇಟ್ ನ ಮಾಡ್ಕೊಳ್ಳಿ. ಸೊ ಅಪ್ಡೇಟ್ ಏನಕ್ಕಪ್ಪ ಮಾಡ್ಕೋಬೇಕು ಅಂತಂದ್ರೆ ಸೊ ನೋಡ್ಕೊಳ್ಳಿ, ಈಗ ಅಪ್ಡೇಟ್ ಆದ ನಂತರ ಈ ರೀತಿ ಶೋ ಆಗ್ತೈತೆ. ಇಲ್ಲಿ ಐಕನ್ ಬಂದ್ಬಿಟ್ಟು ಫೋನ್ ಪೇದು, ಇಲ್ಲಿ ಹೋಮ್ ಪೇಜ್ ಈ ರೀತಿ ಶೋ ಆಗ್ತೈತೆ. ಇಲ್ಲೇನ್ ಮಾಡ್ಬೇಕಪ್ಪ, ತಿಂಗಳು ಅಮೌಂಟ್ ಸುಮ್ನೆ ಕಟ್ ಆಗ್ತೈತೆ, ಆಯ್ತಾ. ಸೊ ನೀವು ಯಾವ್ದಕ್ಕಾದ್ರೂ ರಿಚಾರ್ಜ್ ನ ಮಾಡಿರ್ತೀರಾ, ಸೊ ಮ್ಯಾಂಡೇಟರಿನ ಕೊಟ್ಟಿರ್ತೀರಾ, ಅಥವಾ ನೀವು ಯಾವ್ದಕ್ಕಾದ್ರೂ ಏನೋ ಒಂದು ಕೊಟ್ಟಿರ್ತೀರಾ ಅಂತ ಅನ್ಕೊಳ್ಳಿ. ಸೊ ಸುಮ್ನೆ ಮಂತ್ಲಿ ಅಮೌಂಟ್ ಕಟ್ ಆಗ್ತಿರುತ್ತೆ. ಈಗ ಏನ್ ಮಾಡ್ಬೇಕು, ಸಿಂಪಲ್. ಸೊ ಅದನ್ನ ತಡೆ ಹಿಡಿಬೇಕಪ್ಪ ಅಂತಂದ್ರೆ ಏನ್ ಮಾಡ್ಬೇಕು, ಇಲ್ಲಿ ಕೆಳಗಡೆ ನೋಡ್ಕೊಳ್ಳಿ, 2 ಮೊಬೈಲ್ ನಂಬರ್, 2 ಬ್ಯಾಂಕ್ ಅಂಡ್ ಸೆಲ್ಫ್ ಅಕೌಂಟ್ ಮತ್ತೆ ಚೆಕ್ ಬ್ಯಾಲೆನ್ಸ್ ಅಂತ ಇದೆಯಲ್ವಾ. ಸೊ ಅದ್ರ ಮೇಲೆ ಪ್ರೊಫೈಲ್ ಐಕನ್ ಶೋ ಆಗ್ತೈತೆ ಅಲ್ವಾ. ಸೊ ಈ ಒಂದು ಪ್ರೊಫೈಲ್ ಐಕನ್ ಮೇಲೆ ನೀವು ಕ್ಲಿಕ್ ನ ಮಾಡ್ಕೋಬೇಕು. ಸೊ ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ನ ಮಾಡ್ಕೊಂಡ ನಂತರ ಈ ರೀತಿ ಮತ್ತೆ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ QR ಕೋಡ್ ಅಂಡ್ UPI IDs ಅಂತ ಇದೆ, ಮತ್ತೆ ಪಕ್ಕದಲ್ಲಿನೇ ರುಪೀಸ್ ಚಿಹ್ನೆ ಶೋ ಆಗ್ತಿದೆ ಅಲ್ವಾ, ಮ್ಯಾನೇಜ್ ಪೇಮೆಂಟ್ಸ್ ಅಂತ. ಸೊ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಳ್ಳಿ. ಸೊ ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ನ ಮಾಡ್ಕೊಂಡ ನಂತರ ಮತ್ತೆ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲೇನಿಲ್ಲ, ಸಿಂಪಲ್ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ್ ಬಂದ್ರೆ ಇಲ್ಲಿ 3 ಆಪ್ಷನ್ಸ್. ಸೊ ಈ ಕಡೆ ನೋಡ್ಕೊಳ್ಳಿ, ರೈಟ್ ಸೈಡ್ ಅಲ್ಲಿ ಆಟೋ ಪೇ ಅಂತ ಶೋ ಆಗ್ತಿದೆ ಅಲ್ವಾ, ಸೊ ತರ. ಸೊ ಆಟೋ ಪೇ ಮೇಲೆ ಇಲ್ಲಿ ಕ್ಲಿಕ್ ನ ಮಾಡ್ಕೋಬೇಕು. ಸೊ ಕ್ಲಿಕ್ ನ ಮಾಡ್ಕೊಂಡ ನಂತರ ನೋಡ್ಕೊಳ್ಳಿ, ನಾನ್ ಬಂದ್ಬಿಟ್ಟು ಜಿಯೋ ಹಾಟ್ ಗೆ ನಾನು ಆಟೋ ಪೇನ ಕೊಟ್ಟವನಿ. ಸೊ ಇದರಿಂದ ನಮ್ಗೆ ಮಂತ್ಲಿ ಎಷ್ಟು ಕಟ್ ಆಗುತ್ತೆ ಅಂದ್ರೆ, ಸೊ ಇಲ್ಲಿ ಜಿಯೋ ಹಾಟ್ ಇದೆ, ಮುಂದೆ ಇಲ್ಲಿ ಶೋ ಆಗ್ತಿದೆ ಸಿಂಬಲ್. ಸೊ ಇದ್ರ ಮೇಲೆ ಕ್ಲಿಕ್ ನ ಮಾಡ್ಕೋಬೇಕು. ಸೊ ಕ್ಲಿಕ್ ನ ಮಾಡ್ಕೊಂಡಾಗ ಸೊ ನೀವು ಯಾವ್ದಾವ್ದು ಕೊಟ್ಟಿರ್ತೀರಾ ಅಲ್ವಾ, ಸೊ ಯಾವ್ದಾವ್ದು ಆಟೋ ಪೇ ಕೊಟ್ಟಿರ್ತೀರಾ ಅದೆಲ್ಲ ಪೂರ್ತಿ ಇಲ್ಲಿ ಕೆಳಗಡೆ ಎಲ್ಲ ಶೋ ಆಗ್ಬಿಡುತ್ತೆ. ಸೊ ನಾನು ಒಂದಿದಕ್ಕೆ ಜಿಯೋ ಹಾಟ್ ಅಷ್ಟೇ ಆಟೋ ಪೇ ಕೊಟ್ಟವನಿ. ಸೊ ಅದನ್ನ ನಾನು ಡಿಲೀಟ್ ಮಾಡ್ಕೊಳ್ತೀನಿ. ಸೊ ಡಿಲೀಟ್ ಮಾಡ್ಕೊಂಡ ನಂತರ ಮಂತ್ಲಿ ನನ್ನ ಒಂದು ಬ್ಯಾಂಕ್ ಅಕೌಂಟ್ ಇಂದ ಅಮೌಂಟ್ ಕಟ್ ಆಗೋದು ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ಸ್ಟಾಪ್ ಆಗುತ್ತೆ. ಸೊ ಇದನ್ನ ಯಾವ ರೀತಿ ಸ್ಟಾಪ್ ಮಾಡ್ಬೇಕಪ್ಪ ಅಂತಂದ್ರೆ ಸಿಂಪಲ್, ಏನು ಇಲ್ಲ, ಈ ರೀತಿ ಬರ್ತಿರಲ್ವಾ, ಕೆಳಗಡೆ ನೋಡ್ಕೊಳ್ಳಿ, ಇಲ್ಲಿ ಮೇಲೆ ಆಟೋ ಪೇ ಈಸ್ ಆಕ್ಟಿವ್ ಅಂತಿದೆ, ಪೌಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಪೌಸ್ ಮೇಲೆ ಕ್ಲಿಕ್ ಮಾಡಿದ್ರು ಟಿಲ್ ಎಂಡ್ ಆಫ್ ದಿಸ್ ಮಂತ್ ಅಂತಂದ್ರೆ ಇಲ್ಲಿಗೇನೆ ಸ್ಟಾಪ್ ಆಗ್ಬೇಕು ಅಂತಂದ್ರೆ ಸೊ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಅಥವಾ ಟಿಲ್ ಎಂಡ್ ಆಫ್ ನೆಕ್ಸ್ಟ್ ಮಂತ್ ಅಂತ ಕೊಟ್ಟು ಸೊ ಪೌಸ್ ಆಟೋ ಪೇ ಅಂತ ಕೊಟ್ರು ಅದು ಸ್ಟಾಪ್ ಆಗುತ್ತೆ. ಸೊ ಪರ್ಮನೆಂಟ್ ಆಗಿ ಅದು ಬೇಡ ನಮ್ಗೆ ಅಂತಂದ್ರೆ ಕೆಳಗಡೆ ಬನ್ನಿ. ಸೊ ಬಂದ್ಬಿಟ್ಟು ಇಲ್ಲಿ ಡಿಲೀಟ್ ಆಟೋ ಪೇ ಇದೆ ಅಲ್ವಾ, ಸೊ ಡಿಲೀಟ್ ಆಟೋ ಪೇ ಮೇಲೆ ಕ್ಲಿಕ್ ಮಾಡ್ಕೊಂಡು ಕ್ಲಿಕ್ ಮಾಡಿದ್ರೆ ಇಲ್ಲಿ ಆರ್ ಯು ಶ್ಯೂರ್ ಯು ವಾಂಟ್ ಡಿಲೀಟ್ ಆಟೋ ಪೇ ಅಂತ ಕೇಳುತ್ತೆ. ಸೊ ಕನ್ಫರ್ಮ್ ಮೇಲೆ ಕ್ಲಿಕ್ ನ ಕೊಡ್ಬೇಕು. ಕ್ಲಿಕ್ ಕೊಟ್ರೆ ಆಟೋ ಪೇ ಅಂತ ಬಂದು ಇಲ್ಲಿ ನಿಮ್ಮ ಒಂದು ಪಾಸ್ವರ್ಡ್ ನ ಹಾಕ್ಬೇಕಾಗುತ್ತೆ, ಪಿನ್ ಏನ್ ಇಟ್ಕೊಂಡಿರ್ತೀರಾ. ಸೊ ಅದನ್ನ ಹಾಕಿದ ನಂತರ ಆಟೋ ಪೇ ಡಿಲಿಟೇಷನ್ ಇನ್ ಪ್ರೋಗ್ರೆಸ್, ಆಟೋ ಪೇ ಡಿಲಿಟೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ನೋಡ್ಕೊಳ್ಳಿ, ಆಟೋ ಪೇ ಹ್ಯಾಸ್ ಬಿನ್ ಡಿಲಿಟೆಡ್ ಅಂತ ಬಂತು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಾಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡ್ಬಿಡಿ.